ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ವತಿಯಿಂದ ನಗರದ ಬಿಜೆಪಿ ಜಿಲ್ಲಾ ಪಾಂಚಜನ್ಯ ಕಚೇರಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ವರಮಹಾಲಕ್ಷ್ಮಿಯನ್ನ ಪ್ರತಿಷ್ಠಾಪಿಸಿ ವಿಶೇಷ ಅಲಂಕಾರ ಮಾಡುವುದರೊಂದಿಗೆ ನೆರೆಹೊರೆಯ ಮಹಿಳೆಯರನ್ನ ಕುಂಕುಮಕ್ಕೆ ಆಹ್ವಾನಿಸಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಶ್ರೀ ಲಕ್ಷ್ಮೀ ವಿಗ್ರಹಕ್ಕೆ ಹೊಸ ಸೀರೆಯುಡಿಸಿ ಒಡವೆ ಹಾಕಿ ಬಗೆ ಬಗೆಯ ಹೂವುಗಳಿಂದ ಅಲಂಕರಿಸಿ ಹಣ್ಣು ಹಂಪಲು ನಾಣ್ಯ ಸಿಹಿ ತಿನಿಸುಗಳನ್ನು ನೈವೇದ್ಯಕ್ಕಿಟ್ಟು ಪೂಜೆಗೈದರು. ಪಲ್ಲವಿ ಸಿಟಿರವಿ ಅವರು ಮಾತನಾಡಿ, ವರಮಹಾಲಕ್ಷ್ಮಿ ಹಬ್ಬವು ಹಿಂದೂ ಧರ್ಮದಲ್ಲಿ ಬಹಳ ಪ್ರಮುಖವಾದ ಹಬ್ಬವಾಗಿದೆ. ವಿಶೇಷವಾಗಿ ಮಹಿಳೆಯರಿಗೆ ಈ ಹಬ್ಬದಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟದ ದೇವತೆಯಾಗಿ ಪೂಜಿಸಲಾಗುತ್ತದೆ. ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದರಿಂದ ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ಎಂದರು. ಬಿಜೆಪಿ ಸಭಾಂಗಣದಲ್ಲಿ ವರಮಹಾಲಕ್ಷ್ಮಿ ಆಚರಿಸ್ತಾರೆ. ಸೊ ಇಡೀ ಟೀಮ್ ಏನಿದೆ ಮಹಿಳಾ ಮೋರ್ಚಾದವರು ತುಂಬ ಉತ್ಸಾಹದಿಂದ ಶ್ರಮ ಹಾಕಿ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ವಿಯಾಗಲಿ ಅಂತೇಳಿ ಈ ಕಾರ್ಯಕ್ರಮ ನಿಜವಾಗ್ಲೂ ಯಶಸ್ವಿಯಾಗಿದೆ. ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಜಸಂತ ಅನಿಲ್ ಅವರು ಮಾತನಾಡಿ, ಶ್ರಾವಣ ಮಾಸ ಬಂತೆಂದರೆ ಸಾಲು ಸಾಲು ಹಬ್ಬಗಳದ್ದೇ ಸಂಭ್ರಮ. ಪ್ರತಿ ಹಬ್ಬವು ತನ್ನದೇ ಆದ ವೈಶಿಷ್ಟ್ಯತೆಗಳಿಂದ ಕೂಡಿರುತ್ತದೆ. ಅದರಲ್ಲೂ ಹೆಂಗಳಿಯರು ಸಡಗರದಿಂದ ಆಚರಿಸುವ ವರಮಹಾಲಕ್ಷ್ಮಿ ಹಬ್ಬ ವಿಶೇಷ ಮಹತ್ವ ಪಡೆದುಕೊಂಡಿದೆ ಎಂದರು. ಹೆಣ್ಣು ಮಗುವಿಗೆ ವಿಶೇಷವಾಗಿ ಏನು ಬೇಕು ಅಂದರೆ ಒಂದು ಅರಿಶಿನ, ಕುಂಕುಮ ಹಾಗೂ ಒಂದು ಹೂ, ಬಳೆ. ಅದರ ಜೊತೆಗೆ ನಾವು ಬಲತಾಂಬೂಲ ಸಹ ಇಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಭಾಳ ಪ್ರೀತಿಪೂರ್ವಕದಿಂದ ಗೌರವದಿಂದ ಅವರಿಗೆ ಇದೊಂದು ಕಾರ್ಯನ ಮಾಡಿ ನಾವು ಕಳಿಸ್ಕೊಡ್ತೀವಿ. ಯಾಕಂದರೆ ಇನ್ನೇನು ಹತ್ರದಲ್ಲೇ ಗೌರಿ ಹಬ್ಬ ಬರ್ತಾ ಇದೆ. ಹೇಗೆ ತವರು ಮನೆಗೆ ಹೆಣ್ಣು ಮಕ್ಕಳು ಅವರ ಬಾಗಿನ ಕಾಯ್ತಾ ಇರ್ತಾರೆ, ಅದೇ ರೀತಿ ನಮ್ಮ ಮಹಿಳಾ ಮೋರ್ಚಾದ ಎಲ್ಲ ಮಹಿಳೆಯರು ಇದೊಂದು ವರಮಹಾಲಕ್ಷ್ಮಿ ಪೂಜೆ ಒಂದು ಪ್ರಸಾದಕ್ಕಾಗಿ ಅವರು ಸಹ ಬರ್ತಾರೆ. ಅದರಂತೆ ಪ್ರೀತಿಯಿಂದ ಅವರು ಇದರಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಅವರೆಲ್ಲ ಬರ್ತಾರೆ. ಉಪಾಧ್ಯಕ್ಷರಾದ ವೀಣಾ ಶೆಟ್ಟಿ ಅವರು ಮಾತನಾಡಿ, ಅರಿಶಿಣ, ಕುಂಕುಮ, ಬಳೆ ಸೇರಿದಂತೆ ಮಂಗಳ ವಸ್ತುಗಳನ್ನು ಮಹಿಳೆಯರು ಪರಸ್ಪರ ವಿನಿಮಯ ಮಾಡಿಕೊಂಡು ಮುತ್ತೈದೆತನ ನೀಡುವಂತೆ ಹಾಗೂ ಮನೆಯಲ್ಲಿ ಸಿರಿ ಸಂಪತ್ತು ಹೆಚ್ಚಿಸುವಂತೆ ದೇವಿಯನ್ನ ಪ್ರಾರ್ಥಿಸುವ ಹಬ್ಬವೇ ವರಮಹಾಲಕ್ಷ್ಮಿ ವ್ರತ ಎಂದರು. ಕ್ರಮೇಣ ಎಲ್ಲ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಮಂಡಲಗಳಲ್ಲಿ ಪ್ರಾರಂಭ ಆಯಿತು. ಇದಾದ ನಂತರ ಇದನ್ನು ಈಗ ನಮ್ಮ ರಾಜ್ಯದಲ್ಲಿ ಅದೊಂದು ಕಾರ್ಯಕ್ರಮವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡಬೇಕು ಅನ್ನುವಂಥದ್ದು ಮಹಿಳಾ ಮೋರ್ಚಾದಲ್ಲಿ ಈಗ ಪ್ರಾರಂಭ ಆಗಿದೆ. ಇದು ನಮಗೆ ಖುಷಿ ಕೊಡುವ